ಮೇಡಮ್ ಹೇಳಿ. ದಿನಾಂಕ 6/3/2025 ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಣಾಪುರ ಕೆರೆ ಅಥವಾ ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಹತ್ರ ನಡೆದಿರ್ತಕ್ಕಂಥ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ದಿನ ಏನು ನಡೀತು ಅಂತೇಳಿ ಅದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನಲ್ಲಿ ಚರ್ಚೆಗೆ ಬಂದಿತ್ತು ಅಂತ ವಿಚಾರ. ಅದೆಲ್ಲ ಅಲ್ಲಿ ಆ ದಿನ ರಾತ್ರಿ 10:30 ಸುಮಾರಿಗೆ ನಮ್ಮ ದೇಶದ ಮಹಿಳೆ ಹೋಮ್ ಸ್ಟೇ ಓನರ್ ಒಬ್ಬ ಲೇಡಿ, ಆಕೆ ಹೋಮ್ ಸ್ಟೇಯಲ್ಲಿ ತಂಗಿದ್ದಂಥ ಇಸ್ರೇಲಿ ಲೇಡಿ, ಆಮೇಲೆ ಅಮೇರಿಕನ್ ಪ್ರಜೆ, ಮಹಾರಾಷ್ಟ್ರ, ಒರಿಸ್ಸಾದ ಇಬ್ಬರು ಒಟ್ಟು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತಂದು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಹತ್ರ ಹೋಗಿದ್ರು. ಆ ದಿನ ಆ ಸಮಯದಲ್ಲಿ ಇವರು ಅಪರಾಧಿಗಳು ಏನು ಘೋಷಣೆ ಆಗಿದ್ದಾರೆ, ಇವತ್ತು ಇವರು ಶಿಕ್ಷೆ ಆಗಿದೆ. ಅವರು 3 ಜನ ಒಂದೇ ಬೈಕ್ ಮೇಲೆ ಅಲ್ಲಿ ಹೋಗ್ತಾರೆ. ಹೋಗಿ ಅವರಿಗೆ ಅವ್ರವ್ರ ನಡುವ ದುಡ್ಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೆಯುತ್ತೆ ಅಲ್ಲಿ. ಆಮೇಲೆ ಈ ಮಹಿಳೆಯರಿಗೆ ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ 3 ಜನ ಗಂಡಸರಿಗೆ ನೀರಿಗೆ ತಳ್ಳಿ ಅವ್ರ ಮೇಲೆ ಬರದಂತಾನೆ ಉದ್ದೇಶಪೂರ್ವಕವಾಗಿ ಮೇಲೆ ಬರಬಾರ್ದು ಅನ್ನೋದಕ್ಕೆ ತಲೆ ಮೇಲೆ ಕಲ್ಲುಗಳನ್ನು ಎತ್ತಿ ಹಾಕ್ತಿರ್ತಾರೆ, ಹೊಡಿತಿರ್ತಾರೆ, ಮೇಲೆ ಬರ್ದಂಗೆ ನೋಡ್ಕೊಂತಾರೆ. ಆಮೇಲೆ ಆ 2 ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸ್ತಾರೆ. ಇವರು 3 ಆರೋಪಿಗಳು. ಒಬ್ಬ ಮಹಿಳೆ ಮೇಲೆ ಇಬ್ಬಿಬ್ರು ಅಪರಾಧಿಗಳು ಅತ್ಯಾಚಾರ ಮಾಡ್ತಾರಲ್ಲಿ. ಆಮೇಲೆ ಅತ್ಯಾಚಾರದ ನಂತರ ತೀವ್ರವಾಗಿ ಗಂಭೀರವಾಗಿ ಗಾಯಗೊಳಿಸ್ತಾರೆ. ಅವ್ರನ್ನ ಕಲ್ಲಿನಿಂದ ಹೊಡೆದು ಒದ್ದು ಕೈಲಿಂದ ಹಲ್ಲೆ ಮಾಡಿ ತೀವ್ರ ಸ್ವರೂಪದ ಗಾಯಗೊಳಿಸ್ತಾರೆ. ಅಲ್ಲಿ ನೀರಿನಿಂದ ಬಿದ್ದಂಥ ವ್ಯಕ್ತಿ ಪಂಕಜ್ ಅಂತಂದು ಒರಿಸ್ಸಾದವರು, ಅವರು ಮೇಲೆ ಬರದೇನೆ ಹಾಗೆ ಅವರು ನೀರಿನಲ್ಲಿ ಹೋಗ್ಬಿಡ್ತಾರೆ, ಕೆನಾಲ್ನಲ್ಲಿ ಹೋಗಿ ಅವರು ಸಾವಾಗುತ್ತೆ. ನಂತರ ಅದೇ ರೀತಿ ಮಹಾರಾಷ್ಟ್ರ ಮತ್ತು ಅಮೆರಿಕದ ಪ್ರಜೆ, ನಮ್ಮ ಮಹಾರಾಷ್ಟ್ರದ ಪಂಕಜ್ ಅಂತೇಳಿ ಅವ್ರನ್ನ ಅಮೆರಿಕದ ಡ್ಯಾನಿಯಲ್ ಅನ್ನೋರು ಬಚಾವ್ ಮಾಡ್ತಾರೆ. ಅದನ್ನ ಜೀವ ಉಳಿಸೋದೇ ಅವರು. ಬೇರೆ ದೇಶದವರಾಗಿದ್ರು ನಮ್ಮ ದೇಶದ ಪಂಕಜ್ ಅನ್ನೋದನ್ನ ಉಳಿಸ್ತಾರೆ ಅವರು. ಈ ಮಹಿಳೆಯರ ಮೇಲೆ ಆಗಿದ್ದ ನಂತರ ಇವ್ರ ಹತ್ರ ಇದ್ದಂಥ ಕ್ಯಾಮ್ರಾ, ಮೊಬೈಲು, ಆಮೇಲೆ ದುಡ್ಡು ಇದನ್ನೆಲ್ಲ ಸುಲಿಗೆ ಮಾಡ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಈ ವ್ಯಕ್ತಿಗಳು ಪಂಕಜ್ ಆಮೇಲೆ ಡ್ಯಾನಿಯಲ್ ಏನಿತ್ತು ಕೊಲೆ ಪ್ರಯತ್ನ ಆಗಿತ್ತು. ಬಿಬಾಸ್ ಕುಮಾರ್ ಅಂತಂದು ಕೊಲೆ, ಇವರ ಹೆಣ್ಮಕ್ಳ ಮೇಲೆ ಆಗಿದ್ದಂಥ ಸಾಮೂಹಿಕ ಅತ್ಯಾಚಾರ ಆಗಿತ್ತು 2 ಮೇಲೇನು. ಅದು ಗ್ಯಾಂಗ್ ರೇಪ್ ಅಂತಂದು ಇದಾಗಿತ್ತು. ಇದಕ್ಕೆಲ್ಲದಕ್ಕೂ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯ ಈ ದಿನ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು ಬಿಬಾಸ್ ಕುಮಾರ್ನ ಕೊಲೆಗೆ ಸಂಬಂಧಪಟ್ಟಂತೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಅವರಿಗೆ ಉಳಿದ ಅಪರಾಧಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದ್ದಾರೆ. ಇವೆಲ್ಲ ಕೊಲೆ ಬಂತು, ಸುಲಿಗೆ, ಗ್ಯಾಂಗ್ ರೇಪ್ ಬಂತು, ಆಮೇಲೆ ಸುಲಿಗೆ, ಆಮೇಲೆ ಕೊಲೆ ಪ್ರಯತ್ನ, ಇದಕ್ಕೆಲ್ಲ ಜೀವಾವಧಿ ಶಿಕ್ಷೆ ರೂಪದಲ್ಲಿ ಶಿಕ್ಷೆಯನ್ನು ಇವತ್ತು ಪ್ರಕಟಿಸಿದ್ದಾರೆ ಮಾನ್ಯ ನ್ಯಾಯಾಲಯ. ಇದು ಒಂದು ನಮ್ಮ ದೇಶದ ಪ್ರತಿಷ್ಠೆ. ಆಮೇಲೆ ಆ ನೊಂದಂತ ಮಹಿಳೆಯರಿಗೆ ಒಂದು ನ್ಯಾಯ ಸಿಗೋದು ಒಂದು ಅತ್ಯಂತ ಅವಶ್ಯವಿತ್ತು. ಅದರಲ್ಲಿ ಒಂದು ಇಸ್ರೇಲ್ ಪ್ರದೇಶದ ಪ್ರಜೆ ಇದ್ಲು ಅದರಂತೆ ಗ್ಯಾಂಗ್ ರೇಪ್ ವಿಕ್ಟಿಮ್ನಲ್ಲಿ. ಆಮೇಲೆ ಅಮೆರಿಕದ ಪ್ರಜೆ ಕೂಡ ಇದ್ದ ಅದರಲ್ಲಿ. ಹಾಗಾಗಿ ನಮ್ಮ ದೇಶದ ಪ್ರಶ್ನೆ, ನಮ್ಮ ದೇಶದ ಪ್ರತಿಷ್ಠೆ ಮತ್ತು ಮಾನದ ಪ್ರಶ್ನೆ ಆಗಿತ್ತಿಲ್ಲಿ. ಹಾಗಾಗಿ ಇದು ಸುಮಾರು ಒಂದು 6 ತಿಂಗಳಲ್ಲೇ ಟ್ರಯಲ್ ಫಿಕ್ಸ್ ಆಗಿದ್ದ 6 ತಿಂಗಳಲ್ಲಿನೇ ಪ್ರಕರಣ ಮುಕ್ತಾಯಗೊಂಡಿರುತ್ತದೆ ಅಂತ ಹೇಳ್ಬೋದು. ಸರ್, ಥ್ಯಾಂಕ್ ಯು.